ಶರ್ಟ್ ಎಲ್ಲೋ ಹಿಂಗೆ ಬರ್ತೇನೋ ನೂಡಲ್ಸ್ ಹಿಂಗ್ ಮಾಡ್ಕೊಂಡ್ ಬಂದಿದ್ಯಾ ನೂಡಲ್ಸ್ ಒಂಚೂರು ಶಾಂಪು ಹಾಕು. ಎಲ್ಲಿ ಹೋಗ್ತೀವಿ ನೋಡಲ್ಲಿ ಆಮೇಲೆ ಲೇಟ್ ಆದ್ರೆ ಬರಲ್ಲ ಮಗ ಅಂತ ಹೇಳ್ದವನು ಇನ್ನು ಇವಾಗ ಬಾತ್ರೂಮ್ ಹೋಗ್ತವನೆ. ಯಾವ್ದಿದು ರಾಜ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಯಾರು ಬೇಗ ಲ್ಯಾಬ್ಸ್ನ ಕಂಪ್ಲೀಟ್ ಮಾಡ್ತಾರೋ ಅಂಥವ್ರನ್ನ ಈ ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಐ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಯಾವ ಇವೆಂಟ್ ಅಪ್ಪ ಅಂದರೆ KTM ಸೀಸನ್ ಕಪ್ದು ನಮ್ಮ ಫ್ರೆಂಡ್ ಬಂದಿದ್ದಾನೆ ಪಿಕಪ್ ಮಾಡೋಕ್ಕೆ. ಪಾಪ ಆಗ್ಲಿಂದ ವೇಟ್ ಮಾಡ್ತಾ ಇದ್ದಾನೆ, ನಾನೇ ಲೇಟ್ ಮಾಡಿಬಿಟ್ಟೆ. ಡೋರ್ ಓಪನ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಕಾರ್ತಿಕ್ ರಾಜ್. ಹೊಸ ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ವೆಲಾಸಿಟಿ ಇಂಟರ್ನ್ಯಾಷನಲ್ ಸರ್ಕ್ಯೂಟ್. ಸೊ ಇದು ಹೊಸಕೋಟೆ ಹತ್ರ ಲೊಕೇಟ್ ಆಗಿದೆ. KTM ಇವೆಂಟ್ಗೆ ಹೋಗ್ತಾ ಇರೋಂಥದ್ದು. ಹೋಗ್ಬೇಕಾಗಿತ್ತು, ಸೊ ಅವನ್ನ ಪಿಕಪ್ ಮಾಡಿಕೊಂಡು ಈಗ ಕೇರ್ಪುರಮಿಂದ ಹೋಗ್ತೀವಿ. ಈಗ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ ಹೋಗ್ತಾ ಇರೋದು ಎರಡನೇ ಸತಿ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆ್ಯಕ್ಚುಲಿ ಇವತ್ತು ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇವತ್ತು ಬಿಡಲ್ಲ ಮೋಸ್ಟ್ಲಿ. ಸೊ ಯಾರ್ಯಾರ್ದು KTM ಗಾಡಿಗಳಿರ್ತವೆ ಅಂಡರ್ 390cc, ಸೊ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಇದರಲ್ಲಿ ರೇಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ಯಾರು ಬೇಗ ಲ್ಯಾಬ್ಸ್ನ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ನೆಕ್ಸ್ಟ್ ರೌಂಡು ಅಂದರೆ ನೆಕ್ಸ್ಟ್ ಲೆವೆಲ್ಗೆ RC ಕಪ್ಪು ಡೈರೆಕ್ಟ್ ಎಂಟ್ರಿ. ನಾವು ಬೇರೆಯವ್ರಿಗಾದ್ರೆ ಫಸ್ಟ್ ಪೇಮೆಂಟ್ ಮಾಡಬೇಕು. ಇದರಲ್ಲಿ ಸೆಲೆಕ್ಟ್ ಆದರೆ ಅದು ಗೊತ್ತಿಲ್ಲ ಬಿಡೋದು ಹೋದ್ಮೇಲೆ ಹೇಳೋಣ. ಸೊ ಇನ್ನೂ ನಮಗೂ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ, ಯಾಕೆ ಸುಮ್ಮನೆ ತಪ್ಪು ಇನ್ಫಾರ್ಮೇಶನ್ ಕೊಡೋದು. ಎಲ್ಲ ಅನಿಸುತ್ತೆ ಯಾವುದು ಗಾಡಿ ಎಲ್ಲ ಹಾಕೋನೆ. ಉಸ್ಮಾನ್ ಉಸ್ಮಾನ್ ಹಾಂ ಇಲ್ಲೇ ಉಸ್ಮಾನ್ ಹಾಂ ಅಂಕಲ್ ರೆಡಿ ಆಗಿದ್ದಾನಾ? ಓಕೆ ಆರಾಮ್ ನೋಡಿ. ಉಸ್ಮಾನ್ ಆಂಟಿ ಟೀಕೆ ಬಾತ್ರೂಮ್ ಹೋಗೋಣಂತ. ನೋಡ್ದ ಅವನು ಲೇಟ್ ಆದ್ರೆ ಬರಲ್ಲ ಅಂತ ಹೇಳ್ದವನು ಬಾತ್ರೂಮ್ಗೆ ಹೋಗೋಣಂತೆ. ರೆಡಿನೇ ಆಗಿದ್ದಲ್ಲ ಇನ್ನೂ. ಟವಲ್ ಹಾಕೊಂಡಿದ್ಯಾ ಲೇಟ್ ಆದ್ರೆ ಬರಲ್ಲ ಮಗ ಅಂತ ಹೇಳ್ದವನು ಇನ್ನು ಇವಾಗ ಬಾತ್ರೂಮ್ ಹೋಗ್ತವನೆ. ಅಲ್ಲ ಅವನು ಬಿಟ್ಟೋಗ್ಬಿಟ್ಟಿದೀವಿ ಅಂತ ಅನ್ಕೊಂಡ್ಬಿಟ್ಟ ನನ್ನ. ಆಮೇಲೆ ನೋಡಿದ್ರೆ ಇವಾಗ ನಾವು ಫೋನ್ ಬಿಡ್ತಾ ಇದೀವಿ ಅಂತ ಗೊತ್ತಾದ್ಮೇಲೆ ರೆಡಿ ಹೇಳದ್ಮೇಲೆ ಏನಕ್ಕೆ ಬಿಟ್ಟು ಹೋಗ್ತೀವಪ್ಪ? ಶರ್ಟ್ ಎಲ್ಲೋ ಹಿಂಗೆ ಬರ್ತೇನೋ ನೂಡಲ್ಸ್ ಹಿಂಗ್ ಮಾಡ್ಕೊಂಡ್ ಬಂದಿದ್ಯಾ ನೂಡಲ್ಸ್ ಇಲ್ಲೇ ಹಾಕೊಂಡ್ಬಿಡ್ತಾರೆ ಪ್ಯಾಂಟ್ ಶರ್ಟ್ ಹಂಗೆ ಕಾರಲ್ಲಿ ಹಾಕೊಂಡ್ಬಿಡು. ಬಾ ಹಂಗೆ ಬಾ, ಶರ್ಟ್ ಏನಕ್ಕೆ ಬಾರೋ ಬಾಡಿ ತರ ನಾನು ಹೇಳ್ದಂಗೆ ಮಾಡ್ರ ಲಾಸ್ಟ್ಗೆ. ಕಾರಲ್ಲಿ ವೈಪರಲ್ಲಿ ನೀರಿಲ್ಲ. ಉಸ್ಮಾನ್ ಬಾಟ್ಲಲ್ಲಿ ನೀರು ಕೊಡ. ಈ ಗಾಡಿನೇನೋ ಈ ಗತಿ ಮಾಡಿದ್ಯಾ? ತಗೋ. ಒಂಚೂರು ಶಾಂಪು ಹಾಕು. ಎಲ್ಲಿ ಹೋಗ್ತೀವಿ ನೋಡಲ್ಲಿ ಆಮೇಲೆ ಅಲ್ಲೇ ಇನ್ನೇನು ಇಂಜಿನ್ ಆಯಿಲ್ ಅಲ್ಲ ಬರೋದು. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇಂಜಿನ್ ಆಯಿಲ್ ಇಲ್ಲಿ, ಇದು ಇಲ್ಲಿ. ಅಯ್ಯೋ ಜಾಸ್ತಿ ಆಗೋದು. ಉಸ್ಮಾನ್, ವಾಟ್ಸ್ ದ ಫೀಲಿಂಗ್ ಮ್ಯಾನ್? ಹೊಟ್ಟೆ ಸೀತಿದ್ಯಾ? ಫಸ್ಟ್ ಈವೆಂಟ್ ಅಟೆಂಡ್ ಮಾಡ್ಬೇಕು ತಾನೆ? ಲೆಫ್ಟ್ ಹೋಗು, ಸಾರಿ ರೈಟ್ ಹೋಗು. ಸೊ ಲಾಸ್ಟ್ ಟೈಮು ನೀವು ನನ್ನ ವ್ಲಾಗ್ನ ನೋಡಿದರೆ ಗೊತ್ತಾಗುತ್ತೆ. ಉಸ್ಮಾನು ನನ್ನ ಜೊತೆ ಬಂದಿದ್ದ, ಇಬ್ಬರೇ ಹೋಗಿದ್ವಿ. ನನ್ನ ಫ್ರೆಂಡ್ ಹರ್ಷ ಮಾತ್ರ ಬಂದಿರಲಿಲ್ಲ. ಸೊ ಈ ಸತಿ 3 ಜನನೂ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಕೊಡಲ್ಲ, ನೋಡ್ಬೇಕು ಇವಾಗ. ಇನ್ನೂ ದೊಡ್ಡ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಬರ್ತಾ ಇರ್ತಾರೆ. ಐ ಗೆಸ್ ಇವತ್ತು ಟ್ರಿಪಲ್ ರಶ್ ಬ್ರೋ ಬರ್ಬೋದು. ಇನ್ನು ಗೋಲ್ಡನ್ ಥ್ರಾಟಲ್ ಬ್ರೋ ಅವರು ಲಡಾಖ್ ಟ್ರಿಪ್ಪಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೂ ಸಹ ಮೆಸೇಜ್ ಹಾಕಿದ್ದೆ ಬರ್ತಾ ಇದ್ದೀರಾ ಬ್ರೋ ಅಂತ. ಇಲ್ಲ ಅಂದರು. ಸೊ ಅವ್ರು ಇನ್ನೂ ಆನ್ ದ ವೇ ಬೆಂಗಳೂರಿಗೆ ಬರೋದ್ರಲ್ಲೇ ಇದ್ದಾರೆ. ಸೊ ಬಂದಮೇಲೆ ಮೋಸ್ಟ್ಲಿ ಅವರು ಇವೆಂಟ್ ಅಟೆಂಡ್ ಆಗ್ತಿದ್ರು. ಟ್ರಿಪಲ್ ರಶ್ ಬ್ರೋ ಇಲ್ಲಾಂದರೆ DB ಬ್ರೋ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಯಾರ್ಯಾರು ಬರ್ತಾರೆ ಏನು ಅಂತ. ಯಾರ್ಯಾರು ಬರ್ಬೋದು ನಿಮ್ಗೆ ಗೆಸ್ಸು ಗೊತ್ತಿಲ್ಲ.
ಗೈಸ್ ಇವೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತೇಳಿ ನಾವು ಯಾವುದಿದು ರಾಜ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡ್ಸು ಆಲ್ರೆಡಿ ಹೋಗಿದ್ದಾರೆ. ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂದರೆ ತಲೆನೇ ಓಡೋದಿಲ್ಲ, ಎನರ್ಜಿ ಕೂಡ ಬರೋದಿಲ್ಲ, ತಲೆನೂ ಓಡೋದಿಲ್ಲ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಇನ್ನೂ ಡಿಸ್ಕಷನ್ ನಡೀತಾ ಇದೆ ಅವ್ರಿಗೆ. ಸೊ ಗೈಸ್ ವೆಲಾಸಿಟಿ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ ಅದೇ ಬಂದಾಯಿತು. ಏನೋ ಜನ ಎಷ್ಟೊಂದು ಜನ ಇದ್ದಾರೆ. ನಾನು ಬೆಳಗ್ಗೆನೇ ಬಂದ್ಬಿಟ್ಟಿರ್ತಾರೆ ಜನ ಅಂದ್ಕೊಂಡಿದ್ದೆ. ಸೊ ನಾವು ಬಂದಿದ್ದೆ ಲೇಟು ಅಂದರೆ ನೋಡಿ ಎಷ್ಟೊಂದು ಗಾಡಿಗಳು ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಅಣ್ಣವ್ರು ವೆಲ್ಕಮ್ ಮಾಡ್ತಿದ್ದಾರೆ ಪಾರ್ಕಿಂಗ್, ನಮ್ಮನ್ನ ವೆಲ್ಕಮ್ ಮಾಡೋದ್ರ ಮುಖಾಂತರ. ಸೊ ಗೈಸ್ ಇವೆಂಟ್ಗೆ ಬಂದಿದ್ದೀವಿ. KTM ಅಡ್ವೆಂಚರ್ ಗಾಡಿಗಳು ಇಲ್ಲಿ ಸ್ಟಾರ್ಟಿಂಗ್ CC ಇಂದ ಹಿಡಿದು ಹೈಯರ್ CC ವರ್ಗು ಇಟ್ಟಿದ್ದಾರೆ ಬೈಕ್ಗಳು. ನೀವು ನೋಡ್ತಾ ಇರ್ಬೋದು, ಎಲ್ಲ ಅಡ್ವೆಂಚರ್ ಗಾಡಿ ಇಟ್ಟಿದ್ದಾರೆ. ನೇಕೆಡ್ ಬೈಕ್ಸ್ ಅಂತೂ ಮೋಸ್ಟ್ಲಿ ಟ್ರ್ಯಾಕಲ್ಲಿ ಬಿಟ್ಟಿರಬೇಕು. ಗೈಸ್ ಸಾಫ್ಟ್ವೇರ್ ರಿಜಿಸ್ಟ್ರೇಷನ್ ಆದಮೇಲೆ ಸೊ ಈವೆಂಟ್ ಆಲ್ರೆಡಿ ನಡೀತಾ ಇದೆ. ಸೊ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಏನೋ ಗೊತ್ತಾಗ್ತಾ ಇಲ್ಲ. ಇನ್ನೇನು ನಾವು ಹೋಗೋಣ ಅನ್ನೋಷ್ಟಕ್ಕೆ ಮಳೆ ಬರೋ ಸ್ಟಾರ್ಟ್ ಆಗಿಬಿಡ್ತು. ಸೊ ನೋಡಬೇಕು, ಈಗ ಟ್ರ್ಯಾಕ್ ಏನಾದರೂ ವೆಟ್ಟಾಗೋಯ್ತು ಅಂದರೆ ಕಂಪ್ಲೀಟ್ಲಿ ವೇಸ್ಟ್ ಆಗಿಬಿಡುತ್ತೆ. ಈಗ ಆ್ಯಕ್ಚುಲಿ ಅಟ್ ಪ್ರೆಸೆಂಟು ಸೆಲೆಕ್ಷನ್ ನಡೀತಾ ಇದೆ. ಅವ್ರದ್ದೇ ಓನ್ ವೆಹಿಕಲ್ಸಲ್ಲಿ ಯಾರ್ಯಾರು ಬಂದಿರ್ತಾರೆ ಆ ವೆಹಿಕಲ್ಸ್ನ ಟ್ರ್ಯಾಕಿಗೆ ಬಿಟ್ಬಿಟ್ಟು ಅದರಲ್ಲಿ ಈಗ ಸೆಲೆಕ್ಷನ್ ನಡೀತಾ ಇರೋವಂಥದ್ದು. ಏನಪ್ಪ ವಿಷಯ ಅಂದರೆ ಯಾರು ಬೇಗ ಲ್ಯಾಬ್ಸ್ನ ಕಂಪ್ಲೀಟ್ ಮಾಡ್ತಾರೋ ಅಂಥವ್ರನ್ನ ಈ ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಗೈಸ್ ಸೆಕೆಂಡ್ ಟೈಮು ಇಂಟರ್ನ್ಯಾಷನಲ್ ವೆಲಾಸಿಟಿ ಸರ್ಕ್ಯೂಟಲ್ಲಿ ಬಂದು ನಾವು ಇವಾಗ ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋವಂಥದ್ದು. ಸೊ ಈಗ ನಮ್ಮ ಮುಂದೆ ಒಬ್ಬರು ಕೋಚ್ ಇದ್ದಾರೆ. ಸೊ ನಾವು ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇದೇನು ಕ್ರೂಸ್ ಕಂಟ್ರೋಲ್ ಆನ್ ಆಗ್ತಿದ್ಯಾ? ಇಲ್ಲ. ಓಕೆ ಬ್ರೋ. ಯಾ ಎಲ್ಲರೂ ಹೋಗಿ ಬ್ರೋ. ಓ ನಾನೇ ಹೋಗ್ಬೇಕಾ? ರೆಡಿ ಆಗಿಲ್ಲ. ಜೈ ಶ್ರೀರಾಮ್. ಒಂದು ಎರಡು ಎರಡೇ ಗೆರಲ್ಲಿ ಆಟ ಆಡ್ಬೇಕೀಗ. ಬಾಯಿಗೆ ಬರ್ತಾ ಇದೆ ಗುರು. ಮುಗೀತಾ? ಎಷ್ಟು ಬೇಗ ಮುಗೀತಾ? ಶೇ ಹಾಂ. ಓಕೆ, ನೈಸ್ ಎಕ್ಸ್ಪೀರಿಯನ್ಸ್ ಅಗೈನ್. ಯಾ ಬ್ರೋ, ಥ್ಯಾಂಕ್ ಯು.
ಸೊ ನಮ್ಮದು ಲ್ಯಾಬ್ಸ್ ಅಂತೂ ಕಂಪ್ಲೀಟ್ ಆಯಿತು. ಎಲ್ಲೋಯ್ತು ಗುರು ಇದು, ನೀಗಟ್ ಸಿಗ್ತಾನೆ ಇಲ್ಲ. ಸೊ ಬಾಯ್ಸ್, ಒಂದು ಲ್ಯಾಬ್ಸ್ ಮುಗಿಸ್ಕೊಂಡು, ಸಾರಿ 6 ಅಲ್ಲ, ಎಷ್ಟು 4 ಲ್ಯಾಬ್ಸಲ್ಲಿ ಆಗಿದ್ದು ನೆನಪೇ ಆಗಿಲ್ಲ. 4 ಲ್ಯಾಬ್ಸ್ ಚೆನ್ನಾಗಿದ್ದು. ಸೊ 4 ಲ್ಯಾಬ್ಸ್ನ ಮುಗಿಸ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಮ್ಮ ಫ್ರೆಂಡ್ಸು ಬಾಕಿ ಇದ್ದಾರೆ. ಇವ್ರದ್ದು ಆದಮೇಲೆ ನೋಡೋಣ. ಎಷ್ಟೊತ್ತು ಸ್ಟಂಟು ಎಕ್ಸಲೆಂಟ್ ಆಗಾಯಿತು. ಇವರು ತೇಜಸ್ ಅವರು, ಇವರು ಬೈಕರ್ ಅಂತ. ಇವ್ರ ರಿಯಲ್ ನೇಮ್ ನನಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಮಿಸ್ ಆಗಾಯ್ತು, ತಪ್ಪು ಮಾಡಿಬಿಟ್ಟೆ. ಸೊ ಆ್ಯಕ್ಚುಲಿ ಅವ್ರು ಬ್ರೇಕ್ ಅಪ್ಲೈ ಮಾಡಬಾರ್ದು ಅಂದಿದ್ರು. ನಾನು ನೋಡಿದ್ರೆ ಬ್ರೇಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಬನ್ನಿ. Tejas bro. Hey. Hey. How is the experience? I'm tired.